ದೆಹಲಿಯಿಂದ ಬೆಂಗಳೂರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ. ಮಧ್ಯರಾತ್ರಿ 12:55ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿರೋದು. ದೆಹಲಿಯಿಂದ ಏರ್ ಇಂಡಿಯಾ AI2412 ವಿಮಾನದಲ್ಲಿ ಆಗಮಿಸಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧ ಚರ್ಚೆಗೆ ಅಂತ ತೆರಳಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ರಿಟರ್ನ್ ಆಗಿದ್ದಾರೆ. ಸೊ ಒಂದಷ್ಟು ಚರ್ಚೆಗಳಂತೂ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿ ತಗೊಂಡು ಹೋಗಿದ್ರು, ಅವರ ಆಪ್ತರಿಗೆ ಹೇಗಾದ್ರೂ ಮಾಡಿ ಅವಕಾಶ ಕೊಡಿಸ್ಬೇಕು ಅಂತ. ಡಿಕೆ ಶಿವಕುಮಾರ್ ಅವರ ಆಲೋಚನೆ ಒಂಚೂರು ಚೇಂಜ್ ಇದೆ ಬೇರೆಯವ್ರಿಗೆ ಹೋಲಿಸ್ಕೊಂಡೆ. ಅಂದರೆ ಸಿದ್ದರಾಮಯ್ಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹರಿಪ್ರಸಾದ್ ಅವರು, ಇವರಿಗೆಲ್ಲ ಹೋಲಿಸ್ಕೊಂಡ್ರೆ ಅವರೆಲ್ಲ ಮೂಲ ಕಾಂಗ್ರೆಸ್ಸಿಗರು, ಹಿರಿಯರು, ಆಮೇಲೆ ಮೊದಲಿಂದ ಪಕ್ಷಕ್ಕಾಗಿ ದುಡಿತಾ ಇರೋರು, ನಿಷ್ಠಾವಂತರು, ಈ ಥರದವ್ರಿಗೆ ಅವಕಾಶ ಕೊಡಬೇಕು ಮತ್ತು ಅವರವರ ಆಪ್ತರುಗಳು, ಸಮುದಾಯ ಬಾರು ಹಿಂಗೆ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂಚೂರು ಹೊಸ ಮುಖಗಳಿಗೆ ಅವಕಾಶ ಕೊಡೋಣ, ಯೂತ್ಸಿಗೆ ಅವಕಾಶ ಕೊಡೋಣ, ಮುಂದಿಂದು ನಾವು ಯೋಚನೆ ಮಾಡಬೇಕಾಗತ್ತೆ, ಭವಿಷ್ಯತ್ತಿಂದ ಯೋಚನೆ ಮಾಡಬೇಕಾಗತ್ತೆ, ಹಾಗಾಗಿ ಹೊಸಬರಿಗೆ ಅವಕಾಶ ಕೊಡೋಣ. ಅಗೇನ್ ಇವ್ರಿಗೂ ಕೂಡ ಇದೆ, ನನ್ನ ಕಡೆಯವರಿಗೆ ಅವಕಾಶವನ್ನು ಕೊಡಿಸ್ಬೇಕು, ಸಿ ಎಂ ಬೇರೆ ಆಗಿದ್ದೇನೆ, ಈಗ ನಾನು ಮಾತು ನಡೀಲಿಲ್ಲ ಅಂದರೆ ಹೆಂಗೆ ಅನ್ನೋದು ಕೂಡ ಇದೆ. ಹಾಗಾಗಿ ಒಂದು ಲೆಕ್ಕಾಚಾರ ಹಾಕೊಂಡು ಪಟ್ಟಿ ತಗೊಂಡು ಹೋಗಿದ್ರು, ಅದನ್ನೆಲ್ಲ ಇಸ್ಕೊಂಡಿದ್ದಾರೆ. ಚರ್ಚೆಗಳೆಲ್ಲ ಆಗಿದೆ. ಮೊನ್ನೆ ಎಲ್ಲವೂ ಫೈನಲೈಸ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ರಿಟರ್ನ್ ಬಂದಿದ್ರಲ್ಲ ಬೆಂಗಳೂರಿಗೆ, ಹಾಗಾಗಿ ಆಗಿರಲಿಲ್ಲ. ಸೊ ಇದೀಗ ಇವರು ಚರ್ಚೆಯೆಲ್ಲ ಮಾಡಿ ಇವ್ರ ನಿಲುವು, ಇವರ ವಿಚಾರಗಳಿಗೇನಿದೆ, ಯಾರ ಪರವಾಗಿ ಬ್ಯಾಟ್ ಬೀಸಬೇಕು, ಯಾರ್ಯಾರ ಹೆಸರನ್ನು ಹೇಳಬೇಕು, ಹೈಕಮಾಂಡ್ನವ್ರು ಕೇಳುವಂಥಕ್ಕೆ ಹಿಂಗೆ ಸಮಜಾಯಿಷಿಗಳನ್ನು ಕೊಡಬೇಕು ಎಲ್ಲ ಕೊಟ್ಬಿಟ್ಟು ರಿಟರ್ನ್ ಆಗಿದ್ದಾರೆ. ನಿನ್ನೆ ಮಧ್ಯರಾತ್ರಿಯಲ್ಲಿ ರಿಟರ್ನ್ ಆಗಿರೋದು. ಸಂಪುಟ ವಿಸ್ತರಣೆ ಒಂಚೂರು ತಲೆಬಿಸಿ ತರ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಒಂದು ಅವ್ರ ವರ್ಚಸ್ಸನ್ನು ಉಳಿಸ್ಕೋಬೇಕು, ನನ್ನ ಮಾತು ನಡೆಯುತ್ತೆ ಅನ್ನೋದು ತೋರಿಸ್ಕೋಬೇಕು, ಆಪ್ತರಿಗೂ ಅವಕಾಶ ಕೊಡಿಸ್ಬೇಕು, ತನ್ನದೇ ಸಂಪುಟದಲ್ಲಿ ತನ್ನವರೇ ಇಲ್ಲದೇ ಇದ್ದರೆ ಹೆಂಗೆ ಅನ್ನೋದು ಬೇರೆಗಿದೆ. ಹಾಗಾಗಿ ಒಂಚೂರು ತಲೆ ಕೆಡಿಸ್ಕೊಂಡಿದ್ದಾರೆ. ಆಮೇಲೆ ಈ ಅಸಮಾಧಾನಗಳೆಲ್ಲ ಸ್ಫೋಟ